ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ಕಳೆದ ಒಂದು ವರ್ಷದಿಂದ ಸಾಕಷ್ಟು ರೀಶಫಲ್ ಆಗುತ್ತೋ ಅಥವಾ ಮುಖ್ಯಮಂತ್ರಿ ಬದಲಾಗ್ತಾರೋ ಅನ್ನೋದ್ರ ಬಗ್ಗೆನೇ ಸಾಕಷ್ಟು ಚರ್ಚೆ ಆಗ್ತಿತ್ತು. ಬಣ ರಾಜಕೀಯ, ಶಾಸಕರು ಹೇಳಿಕೆ, ಮತ್ತೆ ಅವರ ಪರ ವಿರುದ್ಧ ಇದೇ ಸುದ್ದಿಗಳು ಸಾಕಷ್ಟು ಹರಿತಾ ಇದ್ವು. ನಮ್ಮ ರಾಜ್ಯದ ಪ್ರತಿಯೊಂದು ಮಾಧ್ಯಮದಲ್ಲೂ ಕೂಡ ಇದೇ ಒಂದು ಚರ್ಚೆ ನಡೀತಾ ಇತ್ತು. ಇದಕ್ಕೆಲ್ಲದಕ್ಕೂ ಒಂದು ಪುಲಿ ಸ್ಟಾಪ್ ಸಿಗುತ್ತಾ ಅಂತ ಅನಿಸ್ತದೆ ಈಗ. ಯಾಕಪ್ಪ ಅಂತ ಅಂದ್ರೆ ನಿನ್ನೆ ಹೈಕಮಾಂಡ್ ಇಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಒಂದು ಕರೆ ಬರುತ್ತೆ, ನೀವು ದೆಹಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು. ಆಗ ಸಿದ್ದರಾಮಯ್ಯವರು ಕೆಲವು ಸಚಿವರ ಜೊತೆ ದೆಹಲಿಗೆ ಒಂದು ಪ್ರಯಾಣ ಮಾಡ್ತಾರೆ ವಿಶೇಷ ವಿಮಾನದಲ್ಲಿ. ಅಲ್ಲಿ ಕೆಲವು ಮಾತುಕತೆಗಳಾಗ್ತವೆ. ರಣದೀಪ್ ಸುರ್ಜೇವಾಲಾ ಅವರು, ಅದೇ ರೀತಿ ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಮೀಟಿಂಗ್ ನ ಮಾಡಿ ರಾಹುಲ್ ಗಾಂಧಿ ಅವ್ರ ಜೊತೆ, ಸೋನಿಯಾ ಗಾಂಧಿ ಅವ್ರ ಜೊತೆ ಒಂದು ಚರ್ಚೆಗಳನ್ನ ಆದ ನಂತರ ಬಂದು ಮಾಧ್ಯಮದ ಮುಂದೆ ಹೇಳ್ತಾರೆ, ರಾಜ್ಯಸಭೆಗೆ ಒಂದು ಆಯ್ಕೆ ಮಾಡಬೇಕು, 3-4 ರಾಜ್ಯಸಭೆಯ ಒಂದು ಚುನಾವಣೆ ಅವಧಿ ಮುಗ್ದಿರೋದ್ರಿಂದ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಯಾಕಂದ್ರೆ ಈಗ ನೋಡ್ತಿರುವಂತ ಜನ ಆಗಿರ್ಬೋದು, ಸಾಕಷ್ಟು ಪತ್ರಕರ್ತರು ದಡ್ರಲ್ಲ, ಅವ್ರು ಹೇಳಿದ್ದೇ ಒಪ್ಕೊಳ್ಳೋದಕ್ಕೆ. ಅಲ್ಲಾಗಿದ್ದೇ ಬೇರೆ ಆಟ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲೋ ಒಂದ್ ಕಡೆ ಒಪ್ಪಂದ ಆಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತು. ಇಲ್ಲಿವರೆಗೂ ಕೂಡ ಅದೆಲ್ಲೂ ಸಾಕ್ಷಿ ಇಲ್ಲ ಅಥವಾ ಒಪ್ಪಂದ ಆಗಿರೋದ್ರ ಬಗ್ಗೆ ಯಾವ್ದು ವಿಚಾರ ಕೂಡ ಇಲ್ಲ. ಸೊ ಆಗಿರ್ಬೋದು ಅಂತ ಈಗ ಅನ್ಸ್ತಿದೆ. ಯಾಕಪ್ಪ ಅಂತಂದ್ರೆ ಈಗ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ನೀಡಬೇಕು, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ವಿಶೇಷವಾದಂತಹ ಒಂದು ಸುದ್ದಿ ಈಗ ನಮ್ಮ ರಾಜ್ಯದಲ್ಲಿ ಹರಿದಾಡ್ತಿರುವಂತದ್ದು. ಸೊ ಅದೇ ರೀತಿ ಈ ಒಂದು ರೀಶಫಲ್ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಒಂದು ಚರ್ಚೆಗೆ ಇವತ್ತು ಪುಲಿ ಸ್ಟಾಪ್ ಸಿಕ್ದಂಗ ಆಗುತ್ತೇನೋ ಅಂತ ಅನ್ಸ್ತದೆ. ಈಗ ನೋಡ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಶುಕ್ರವಾರ ಮುಖ್ಯಮಂತ್ರಿಯಾಗಿ ಬಹುತೇಕ ಖಚಿತವಾಗಿ ಪ್ರಮಾಣ ವಚನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿರುವಂತದ್ದು. ಅದೇ ರೀತಿ ಅನ್ನರಾಮಯ್ಯ, ಸಿದ್ದರಾಮಯ್ಯ ಅಹಿಂದ ನಾಯಕ, 8 ವರ್ಷಗಳ ಕಾಲ ಸತತ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ 2 ಬಾರಿ ವಿರೋಧ ಪಕ್ಷದ ನಾಯಕನಾಗಿ ಈ ಒಂದು ರಾಜ್ಯಕ್ಕೆ ಸೇವೆ ಸಲ್ಲಿಸಿರುವಂತದ್ದು. ಸಿದ್ದರಾಮಯ್ಯ ಅವರು ಕೂಡ ಅಹಿಂದ ನಾಯಕರಾಗಿ ಒಳ್ಳೆಯ ಆಡಳಿತವನ್ನ ನೀಡಿದ್ರು. ಯಾಕಪ್ಪ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಇಂಥವೆಲ್ಲಾನು ಕೂಡ ಜನ ಸ್ಮರಿಸ್ತಾ ಇದ್ದಾರೆ. ಅದೇ ರೀತಿ ಕೆಲವು ಜನ ವಿರೋಧನೂ ವ್ಯಕ್ತಪಡಿಸ್ತವ್ರೆ. ಒಟ್ಟಾರೆ ಏನೇ ಆಗ್ಲಿ, ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅನಿಸ್ತದೆ. ಸೊ ಈಗ ಇಬ್ರು ಜಂಟಿಯಾಗಿ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಯಾರಿರ್ತಾರೋ ಆ ಸಮಯದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಆಯ್ತು ಅಂತಂದ್ರೆ ಆ ಕೆಪಿಸಿಸಿ ಅಧ್ಯಕ್ಷನಿಗೆ ಮುಖ್ಯಮಂತ್ರಿ ಪಟ್ಟ ಅನ್ನೋದು ಎಲ್ಲೋ ಒಂದ್ ಕಡೆ ಇತ್ತು. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಹಿರಿಯರಿದ್ರು, ಅಹಿಂದ ನಾಯಕರಿದ್ರು, ವರ್ಚಸ್ ಜಾಸ್ತಿ ಇತ್ತು ಅನ್ನೋ ಕಾರಣಕ್ಕೆ ಅವರು ಮತ್ತೆ 2ನೇ ಅವಧಿಗೆ ಮುಖ್ಯಮಂತ್ರಿ ಆದ್ರು. ಅಲ್ಲೆಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ 2.5 ವರ್ಷ ಮುಖ್ಯಮಂತ್ರಿ ಒಂದು ಸ್ಥಾನವನ್ನ ಬಿಟ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ದೆಹಲಿ ಮಟ್ಟದಲ್ಲಿ ಯಾರೋ 4-5 ಸಚಿವರ ಮುಂದೆ ಆಯ್ತು ಅನ್ನೋದು ಮಾಹಿತಿ ಇದೆ. ಇಲ್ಲಿವರೆಗೂ ಅದು ಸ್ಪಷ್ಟೀಕರಣ ಸಿಕ್ಕಿಲ್ಲ. ಸೊ ಈಗ ನೋಡೋವಂತ ವಿಚಾರ ಏನಪ್ಪಾ ಅಂದ್ರೆ, ಇನ್ಮೇಲಾದ್ರೂ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಬಹುತೇಕ ಖಚಿತ ಅಂತ ಏನು ಮಾಹಿತಿ ಬರ್ತಾ ಇದೆಯಲ್ಲ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಾದ್ರೂ ಆಗ್ಲಿ ಅಥವಾ ಇನ್ನೊಬ್ಬರಾಗ್ಲಿ, ಸಚಿವ ಸಂಪುಟ ಹೊಸದಾಗ್ಲಿ, ನಮ್ಗೆ ಅದೆಲ್ಲ ಸಮಸ್ಯೆ. ಈಗಾದ್ರೂ ಈ ಒಂದು ರೀಶಫಲ್, ಮುಖ್ಯಮಂತ್ರಿ ಬದಲಾವಣೆ ಅನ್ನೋದ್ರ ಚರ್ಚೆ ಕಡಿಮೆ ಆಗಿ ಸರ್ಕಾರ ನಮ್ಮ ರಾಜ್ಯಕ್ಕೆ ಒಂದು ಉತ್ತಮವಾದ ಆಡಳಿತ ಕೊಡುತ್ತಾ ಅನ್ನೋದು ಎಲ್ಲರ ಮನಸ್ಸಲ್ಲಿ ಇರುವಂತದ್ದು. ಸೊ ಅದು ಆಗ್ಬೇಕು ಅನ್ನೋದೇ ಉದ್ದೇಶ. ಎಲ್ರು ಕೂಡ ಇದೇ ಚರ್ಚೆಯಲ್ಲಿ ಮುಳುಗೋಗಿದ್ರು. ವಿರೋಧ ಪಕ್ಷದವರು ಕೂಡ ಅವ್ರು ಆಗ್ತಾರೆ, ಇವ್ರು ಆಗ್ತಾರೆ, ಅವ್ರಾಗಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾನೆ ಬಂದಿದ್ರು. ಎಲ್ಲೋ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾವುದೇ ಒಂದು ದೊಡ್ಡ ಕಾಮಗಾರಿಗಳಿಗೆ ಸ್ಪಂದಿಸ್ತಿಲ್ಲ ಸರ್ಕಾರ, ಬರೀ ಅವ್ರವ್ರೇ ಕಿತ್ತಾಡ್ತಾವ್ರೆ ಅನ್ನೋದು ಇತ್ತು. ಸೊ ಅದಕ್ಕೆಲ್ಲ ಈಗ ಪುಲಿ ಸ್ಟಾಪ್ ಆಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಬಂದ್ರು ನಮ್ಗೇನ್ ತೊಂದರೆ ಇಲ್ಲ, ಸ್ವಾಗತ ಕೊಡ್ತೇವೆ. ಇನ್ನೊಬ್ರು ಯಾರೋ ಬಂದ್ರು ಕೂಡ ನಾವು ಸ್ವಾಗತಿಸ್ತೇವೆ. ಅಂದ್ರೆ ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಏಳಿಗೆಗೆ ಈ ಒಂದು ಹೊಸ ಮುಖ್ಯಮಂತ್ರಿ ಶ್ರಮಿಸ್ತಾರ ಅನ್ನೋದು ಪ್ರಶ್ನೆ ಆಗಿರುವಂತದ್ದು. ಯಾವುದೇ ರಾಜಕೀಯ ಜಟಾಪಟಿಗಳಿಗೆ ಸಮಯನ ವ್ಯರ್ಥ ಮಾಡದೆ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸ್ಲಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಇನ್ನೇನು 2 ವರ್ಷ ಕಾಲ ಇದೆ. ಅವರು 2 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೋದು. ಯುವಕರಿದ್ದಾರೆ, ಆಮೇಲೆ ಸಂಘಟನಾಕಾರರು. ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರ ತರೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರನೂ ಕೂಡ ಹೆಚ್ಚಾಗಿದೆ ಅನ್ನೋದು ಮೂಲಗಳ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಎಲ್ಲರೂ ಮಾತಾಡ್ತಾರೆ, ಉತ್ತಮವಾದಂತ ಸಂಘಟನೆ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅನ್ನೋದು ಎಲ್ಲ ಚರ್ಚೆಯಲ್ಲಿ ಇತ್ತು. ಸೊ ಹಂಗಾಗಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಬಂದಂತ ಈ ಒಂದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಸಿದ್ದರಾಮಯ್ಯ ಅವರು 8 ವರ್ಷ ಕಾಲ ಮುಖ್ಯಮಂತ್ರಿಯಾಗಿ ಇವಾಗ
ಪ್ರಸಕ್ತ ರಾಜಕಾರಣದಲ್ಲಿ ಇರ್ತಾರೆ, ಅವ್ರಿಗೂ ಕೂಡ ಬಿಗ್ ಆಫರ್ ಇದೆ ಅಂತಾನೆ ಹೇಳ್ತಾವ್ರೆ. ರಾಜ್ಯಸಭೆಗೆ ಸಿದ್ದರಾಮಯ್ಯ ಅವ್ರು ಬರಬೇಕು, ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವ್ರು ಬರಬೇಕು ಅನ್ನೋದು ರಾಹುಲ್ ಗಾಂಧಿ ಅವರು ಅಪೇಕ್ಷೆ ಪಟ್ಟಿದ್ದಾರಂತೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಇನ್ನೊಂದ್ 2 ದಿವಸ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಅನ್ನೋದು ಮಾಹಿತಿ ಇದೆ. ಸೊ ಒಟ್ಟಾರೆ ಸಿದ್ದರಾಮಯ್ಯ ಅವರು ಕೂಡ ಗೌರವಯುತವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಅನುಭವಿಸಿದ್ರು. ಅದೇ ರೀತಿ ಈಗ ಡಿ ಕೆ ಶಿವಕುಮಾರ್ ಅವರು ಬಹುತೇಕ ಮುಖ್ಯಮಂತ್ರಿ ಆಗಿರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮಾಹಿತಿ ಈಗಾಗಲೇ ಚರ್ಚೆ ನಡೀತಿರುವಂತದ್ದು. ಒಟ್ಟಾರೆ ನಮ್ಮ ಅಪೇಕ್ಷೆ ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಈ ಒಂದು ಸರ್ಕಾರ ಶ್ರಮಿಸ್ಬೇಕು. ಯಾವುದೇ ರೀತಿ ಈಗ 1 ವರ್ಷದಿಂದ ಬರೇ ಇದೇ ಆಗೋಗಿತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ. ಇನ್ಮೇಲಾದ್ರೂ ಈ ಒಂದು ಬದಲಾವಣೆ ಬರಬೇಕು, ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಮಣೆ ಹಾಕ್ಬೇಕು, ನೂತನ ಸಚಿವ ಸಂಪುಟ ಅಥವಾ ನೂತನ ಮುಖ್ಯಮಂತ್ರಿ ಈ ಒಂದು ವಿಚಾರವಾಗಿ ಜಾಸ್ತಿ ಒತ್ತು ಕೊಡ್ಬೇಕು ಅನ್ನೋದೇ ನಮ್ಮ ಆಶಯ. ಒಟ್ಟಾರೆ ಯಾರೇ ಮುಖ್ಯಮಂತ್ರಿ ಆಗ್ಲಿ ಅವ್ರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ಅದೇ ರೀತಿ 8 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಆಡಳಿತ ನಡೆಸಿದ್ರು, ಅವ್ರಿಗೂ ಕೂಡ ಅಭಿನಂದನೆಗಳು, ಒಳ್ಳೇದಾಗ್ಲಿ. ಕಾಂಗ್ರೆಸ್ ಸರ್ಕಾರ 8 ವರ್ಷ ಏನು ಅಧಿಕಾರದ ಜನಗಳಿಗೆ ಕೆಲವು ಗ್ಯಾರಂಟಿಗಳನ್ನ ತಲುಪಿಸಿದವೆ. ಅದು ಯಾರಿಗೆಲ್ಲ ಇಷ್ಟ ಆಗಿದೋ ಅವರೆಲ್ಲ ಕಾಂಗ್ರೆಸ್ಗೆ ಇಷ್ಟಪಡ್ತಾರೆ, ಬೇಡದೇ ಇರೋರು ಕಾಂಗ್ರೆಸ್ನ ವಿರೋಧಿಸ್ತಾರೆ. ಬಟ್ ಒಟ್ಟಾರೆ ಹೇಳೋದಂದ್ರೆ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಈ ಹೈಡ್ರಾಮಾಗಳಿಗೆ ಫುಲ್ ಸ್ಟಾಪ್ ಆಗಿ ಇನ್ಮುಂದಾದ್ರೂ ಜನರ ಪರವಾಗಿ ಕಾಂಗ್ರೆಸ್ ಸರ್ಕಾರ ನಿಲ್ಬೇಕು, ಜನರ ಕೆಲಸಕ್ಕೆ ಸಹಕಾರ ಕೊಡಬೇಕು. ಕಾಂಗ್ರೆಸ್ ಪಕ್ಷದ ಈ ಒಂದು ಕಾಂಗ್ರೆಸ್ ಸರ್ಕಾರದ ಆಡಳಿತ ಜನಪರವಾಗಿರ್ಬೇಕು. ಇಂತಹ ಸುದ್ದಿಗಳೇ ಹೈಲೈಟ್ ಆಗ್ಬಾರ್ದು ಅನ್ನೋದು ನಮ್ಮ ಕೂಡ ಆಶಯ ಆಗಿರ್ತದೆ. ಒನ್ ಮೋರ್ ಏನೆಲ್ಲ ಬೆಳವಣಿಗೆ ಆಗ್ತವೆ ನೋಡ್ಬೇಕು. ಇನ್ನು ನಾಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರಾ ಅಥವಾ ಶುಕ್ರವಾರ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಪದಗ್ರಹಣ ಮಾಡ್ತಾರ, ಅದ್ರ ಜೊತೆಗೆ ಯಾರೆಲ್ಲ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಇದೆಲ್ಲ ಕುತೂಹಲ ಇರುವಂತದ್ದು. ಇನ್ನೂ 2 ದಿವಸ ಬಾಕಿ ಇದೆ. ಇಷ್ಟೆಲ್ಲ ಮಾಹಿತಿ ನಾವು ಕೊಡಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಅಂದ್ರೆ ಅಭಿವೃದ್ಧಿಯ ಕಡೆ ಯಾವುದೇ ಸರ್ಕಾರ ಬಂದ್ರು ಹೋಗ್ಬೇಕು. ರಾಜ್ಯ ರಾಜಕಾರಣದಲ್ಲಿ ಇಂತಹ ಚರ್ಚೆಗಳಿಗೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಇದೇ ಹೈಲೈಟ್ ಆಗ್ಬಾರ್ದು. ಯಾಕಪ್ಪ ಅಂತಂದ್ರೆ ರಾಜ್ಯದ ಜನ ಒಂದು ಸರ್ಕಾರ ಅಂತ ಆಯ್ಕೆ ಮಾಡಿರ್ತಾರೆ, ಅವ್ರಿಗೊಂದು ನಿರೀಕ್ಷೆ ಇರ್ತದೆ ಈ ಒಂದು ಸರ್ಕಾರ ಒಳ್ಳೆ ಕೆಲಸ ಮಾಡುತ್ತೆ ಅನ್ನೋದು. ಸೊ ಈಗ ಮುಖ್ಯಮಂತ್ರಿ ಬದಲಾಗ್ತಾರೋ ಅಥವಾ ಮುಂದುವರಿತಾರೋ ಅಥವಾ ಏನಾಗುತ್ತೋ ಅದು ವಿಚಾರ ಅಲ್ಲ. ಯಾರೇ ಮುಖ್ಯಮಂತ್ರಿ ಆಗಿ ಬಂದ್ರು, ಯಾವುದೇ ಒಂದು ನಾಯಕತ್ವದಲ್ಲಿ ಒಂದು ಸರ್ಕಾರ ನಡೀತಾ ಇದ್ರು, ಅದು ಕರ್ನಾಟಕ ರಾಜ್ಯಕ್ಕೆ ಬಡ ಜನರಿಗೆ ಒಳ್ಳೇದಾಗ್ಲಿ ಅನ್ನೋದು ನಮ್ಮ ಆಶಯ. ಇಂತಹ ಸಾಕಷ್ಟು ಸುದ್ದಿಗಳು ಇನ್ನೂ ಕೂಡ 2 ದಿವಸ ಇದ್ದೇ ಇರ್ತವೆ. ಯಾಕಂದ್ರೆ ಯಾವ ರೀತಿ ಹೋಗಿ ಹೆಂಗಾಗುತ್ತೋ ರಾಜಕಾರಣ ಹೇಳಕ್ಕೆ ಬರಲ್ವಲ್ಲ. ಸೊ ನಮಗೂ ಕೂಡ ಕುತೂಹಲ ಇದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ, ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾರೆ ಅನ್ನೋದು ಕೂಡ ಈಗ ನಮ್ಗೆ ಕ್ವಶನ್ ಮಾರ್ಕ್. ಅದಾದಾಗ್ಲೇ ಇತ್ಯರ್ಥ ಆಗುತ್ತೆ. ಯಾಕಂದ್ರೆ ರಾಜಕಾರಣದಲ್ಲಿ ಹೆಂಗ್ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು, ಅದು ಕೂಡ ನಾವು ಕಾದು ನೋಡೋಣ. ಇಂತಹ ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ಈ ಒಂದು ಸುದ್ದಿಯ ಅಭಿಪ್ರಾಯವನ್ನ ನಿಮ್ಗೇನಾದ್ರೂ ಹಂಚ್ಕೋಬೇಕು ಅಂತ ಅಂದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ.